ನನ್ನ ಪ್ರಕಾರ ಇದು ಕನ್ನಡದ ಒನ್ ಆಫ್ ದಿ ಗ್ರೇಟೆಸ್ಟ್ ಸಿನಿಮಾ. ಬಹುಶಃ ತುಂಬ ಜನ ನಮ್ಮ ಜನ್ರೇಷನ್ನವರು ನೋಡಿರ್ಲಿಕ್ಕಿಲ್ಲ ಅನ್ಕೋತೀನಿ. ಇನ್ ಕೇಸ್ ನೋಡಿದ್ರೆ ಹೇಗಿತ್ತು ಅಂತ ಈ ವಿಡಿಯೋ ಆದಮೇಲೆ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ಒಂದು ಆಕ್ಸಿಡೆಂಟ್ ಒಬ್ಬರ ಜೀವನನ ಎಷ್ಟೆಲ್ಲ ಬದಲಾಯಿಸುತ್ತೆ ಅಂತ ಎಲ್ರಿಗೂ ಗೊತ್ತು. ಅದೇ ಒಂದು ಆಕ್ಸಿಡೆಂಟ್ ಕೆಲಸ ಅರಿಸಿ ಬೆಂಗಳೂರಿಗೆ ಬಂದವರ ಕುಟುಂಬದ ಎಲ್ಲರ ಜೀವನ ತೆಗೆದುಕೊಳ್ಳುತ್ತೆ ಅಂದರೆ ಅದೆಷ್ಟು ಭೀಕರವಾಗಿರ್ಬೋದು. ಮತ್ತೆ ಆ ಆಕ್ಸಿಡೆಂಟ್ ನೋಡಿ ಬದುಕುಳಿದವನು ಆ ಇನ್ಸಿಡೆಂಟ್ಗೆ ಹೇಗೆ ರಿಯಾಕ್ಟ್ ಮಾಡ್ಬೋದು. ಇದ್ರ ಜೊತೆಗೆ ಒಬ್ಬ ಪತ್ರಕರ್ತ ಅನುಮಾನದಿಂದ ಆ ಆಕ್ಸಿಡೆಂಟ್ ಮಾಡಿ ತಪ್ಪಿಸ್ಕೊಂಡವನ್ನ ಹೇಗೆ ಪತ್ತೆ ಹಚ್ಬೋದು ಗೊತ್ತಾಗ್ಬೇಕಂದ್ರೆ ನೀವು ನೋಡ್ಬೇಕಾಗಿರೋದು ಒನ್ ಆಫ್ ದ ಗ್ರೇಟೆಸ್ಟ್ ಕನ್ನಡ ಸಿನಿಮಾ. ಹೌದು, ಇದು 1984ರಲ್ಲಿ ವಸಂತ್ ಮೊಕಾಶಿ ಅವರು ಬರೆದು ಶಂಕರ್ ನಾಗ್ ಅವರು ಡೈರೆಕ್ಟ್ ಮಾಡಿರೋ ಜೊತೆಗೆ ಅನಂತ್ ನಾಗ್, ಅರುಂಧತಿ ನಾಗ್ ಮತ್ತೆ TS ನಾಗಾಭರಣ ಅವ್ರ ಜೊತೆ ನಟಿಸಿರುವಂಥ ಸಿನಿಮಾನೇ ಆಕ್ಸಿಡೆಂಟ್. ನಾನು ಈ ಸಿನಿಮಾನ ಯಾಕೆ ಒನ್ ಆಫ್ ದ ಬೆಸ್ಟ್ ಕನ್ನಡ ಸಿನಿಮಾ ಅಂತೀನಿ ಅಂದರೆ ಬಹುಮುಖ್ಯವಾಗಿ ಈ ಸಿನಿಮಾದ ಬರವಣಿಗೆ 80s ಎಷ್ಟು ಅಡ್ವಾನ್ಸ್ ಇತ್ತು ಅಂದರೆ ಅದು ಇತ್ತೀಚಿನ ಮಾಡರ್ನ್ ಕನ್ನಡ ಸಿನಿಮಾಗಳಲ್ಲಿ ದಿ ಬೆಸ್ಟ್ ಅನ್ಸ್ಕೊಂಡ 3 ಸಿನಿಮಾಗಳಿಗೆ ಇನ್ಸ್ಪಿರೇಷನ್ ಆಗಿದೆ. ನಮ್ಮ ಕನ್ನಡ ಸಿನಿಮಾದಲ್ಲಿ 70 ಮತ್ತು 80ರ ದಶಕದ ಬರಹಗಾರರು ತುಂಬ ಅಡ್ವಾನ್ಸ್ ಇದ್ರು. ಅದಕ್ಕೆ ಮೇಜರ್ ಎಕ್ಸಾಂಪಲ್ ಅಂದರೆ ಶಂಕರ್ ನಾಗ್ ಅವರ ಫಿಲ್ಮೋಗ್ರಫಿ. ಹೇಳ್ತಾ ಹೋದ್ರೆ ತುಂಬ ಜನ ಇದ್ದಾರೆ, ಬಟ್ ಅದಕ್ಕಂತಂದ್ರೆ ಸಪ್ರೇಟ್ ಒಂದು ವಿಡಿಯೋ ಮಾಡಿ ಹೇಳ್ತೀನಿ. ಈಗ ಮತ್ತೆ ಆ ಮೇಜರ್ ಇನ್ಸ್ಪಿರೇಷನ್ ಆದಂಥ 3 ಸಿನಿಮಾಗಳೆಂದರೆ ಒಂದು ಸಪ್ತಸಾಗರದಾಚೆ ಎಲ್ಲೋ, ಇನ್ನೊಂದು ಗರುಡಗಮನ ವೃಷಭವಾಹನ, ಮತ್ತೊಂದು ಕವಲುದಾರಿ. ಏನಪ್ಪ ಮೇಜರ್ ಇನ್ಸ್ಪಿರೇಷನ್ ಆ ಸಿನಿಮಾಗಳಲ್ಲಿ ಅಂದರೆ ಸಿನಿಮಾ ನೋಡಿ ತಿಳ್ಕೊಳ್ಳಿ. ಈ ಸಿನಿಮಾದ ಇನ್ನೊಂದು ಇಂಪಾರ್ಟೆಂಟ್ ಅಂದರೆ ಮ್ಯೂಸಿಕ್. ಬಹುಶಃ ಇವಾಗಿನ ಕಾಲದಲ್ಲಿ ಎಲ್ಲರೂ ಬ್ಯಾಕ್ಗ್ರೌಂಡ್ ಸ್ಕೋರ್ಗೆ ತುಂಬ ಇಂಪಾರ್ಟೆನ್ಸ್ ಕೊಡ್ತಿದ್ದಾರೆ, ಬಟ್ ಈ ಸಿನಿಮಾದ ಮೇಜರ್ ಕೀ ರೋಲ್ ಅಂದರೆ ಅದು ಆ ಸಿನಿಮಾದ ಮ್ಯೂಸಿಕ್. ಇಳೆಯರಾಜ ಅವರು ಇದ್ರೂ ಸಹ ಈ ಸಿನಿಮಾ ಸ್ಟಾರ್ಟ್ ಆಗೋದು ಮೈಕಲ್ ಜಾಕ್ಸನ್ ಅವರೇ ಸಾಂಗಿಂದ. ಇದು ಲಿಟ್ರಲಿ ನನಗೆ ಸರ್ಪ್ರೈಸೇ ಆಯಿತು ಫಸ್ಟ್ ಟೈಮ್ ನಾನು ಈ ಸಿನಿಮಾ ನೋಡಿದಾಗ. ನೀವು ಕನ್ನಡದ ಒನ್ ಆಫ್ ದಿ ಗ್ರೇಟೆಸ್ಟ್ ಸಿನಿಮಾನ ಮಿಸ್ ಮಾಡಬಾರ್ದು ಅಂದರೆ ಇದು ಮಸ್ಟ್ ವಾಚ್. ಹಾಗೆ ನಾನು ಹೇಳಿದ ಆ 3 ಪ್ಲಾಟ್ಗಳು ಅಂದರೆ ಸಪ್ತಸಾಗರದಾಚೆ ಎಲ್ಲೋ, ಗರುಡಗಮನ ವೃಷಭವಾಹನ ಮತ್ತು ಕವಲುದಾರಿಲಿ ಆ ಮೇಜರ್ ಪ್ಲಾಟ್ಸ್ ನಿಮಗೆ ಈ ಸಿನಿಮಾ ನೋಡುವಾಗಲೇ ಗೊತ್ತಾದರೆ ಸಂತೋಷ. ಗೊತ್ತಾಗಲಿಲ್ಲ ಅಂದರೆ ಮತ್ತೆ ಆ 3 ಸಿನಿಮಾಗಳನ್ನು ರೀವಿಸಿಟ್ ಮಾಡಿ ಏನು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಇದೊಂದು ಒಳ್ಳೆ ಕಂಟೆಂಟ್ ಜೊತೆ ಮತ್ತೆ ಬರ್ತೀನಿ. ಇಷ್ಟ ಆದರೆ ಮಾತ್ರ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಹುಶಃ ಈ ವಿಡಿಯೋದಲ್ಲಿ ಫ್ಲೋ ತಪ್ಪಿರ್ಬೋದು, ವಿಡಿಯೋ ಮತ್ತು ಆಡಿಯೋ ಕ್ವಾಲಿಟಿ ಕಡಿಮೆ ಇರ್ಬೋದು, ಅದರ ಕಂಟೆಂಟಲ್ಲಿ ಯಾವುದೇ ಕಾಂಪ್ರಮೈಸ್ ಇಲ್ಲ. ಆ್ಯಂಡ್ ಥ್ಯಾಂಕ್ ಯು ಅಗೇನ್. ವಿ ವಿಲ್ ಮೀಟ್ ಸೂನ್.